ಆತ್ಮೀಯ ವೀಕ್ಷಕರೇ, ನೀವು ಬಹು ಪ್ರೀತಿಯಿಂದ ಆಸಕ್ತಿಯಿಂದಲೂ ಕಾಯುತ್ತಿರುವ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಕಳೆದ ಕಾರ್ಯಕ್ರಮದಲ್ಲಿ ಒಂದು ಕುಲದವರ ಅಸೂಯೆ, ಹೊಟ್ಟೆ ಕಿಚ್ಚು ಅವರ ನಾಶನಕ್ಕೆ ಕಾರಣವಾಯಿತು ಎಂಬುದನ್ನು ನಾವು ಧ್ಯಾನಿಸಿ ಇದರ ಮೂಲಕ ನಮ್ಮ ಜೀವಿತಕ್ಕೆ ಎಚ್ಚರಿಕೆಯನ್ನು ಪಡೆದುಕೊಂಡೆವು. ಜ್ಞಾಪಕ ಇದೆಯಾ ಪ್ರಿಯರೇ? ಇಂದಿನ ನಮ್ಮ ಅಧ್ಯಯನದಲ್ಲಿ ನ್ಯಾಯಸ್ಥಾಪಕರ ಪುಸ್ತಕದ 13ನೇ ಅಧ್ಯಾಯದಿಂದ 15ನೇ ಅಧ್ಯಾಯದ 8ನೇ ವಚನದವರೆಗೆ ಧ್ಯಾನ ಮಾಡಲಿರುವಾಗ, ತಿರುಗಿ ಇಸ್ರಾಯೇಲರು ದೇವದ್ರೋಹಿಗಳಾಗಿ 40 ವರ್ಷಗಳ ಕಾಲ ಫಿಲಿಸ್ಟಿಯರ ಅಧೀನದಲ್ಲಿದ್ದಾಗ ದೇವರು ಎಬ್ಬಿಸಿದ ಮತ್ತೊಬ್ಬ ನ್ಯಾಯಸ್ಥಾಪಕರ ಬಗ್ಗೆ ತಿಳಿದುಕೊಳ್ಳಲು ಪ್ರಾರ್ಥನಾಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ನಿಮ್ಮ ತಂದೆ ಕರುಣೆಯುಳ್ಳವನಾಗಿರೋ ಪ್ರಕಾರವೇ ನೀವು ಕರುಣೆಯುಳ್ಳವರಾಗಿರಿ ಎಂದು ಹೇಳಿದ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರೀತಿಯುಳ್ಳ ದೇವಜನರೇ, ಇಂದು ನಾವು ನ್ಯಾಯಸ್ಥಾಪಕರ ಪುಸ್ತಕದ 13ನೇ ಅಧ್ಯಾಯದ 1ನೇ ವಚನದಿಂದ 15ನೇ ಅಧ್ಯಾಯದ 8ನೇ ವಚನದವರೆಗೆ ಧ್ಯಾನ ಮಾಡಿಕೊಳ್ಳೋಣ. ಈ ಧ್ಯಾನದ ಮುಖ್ಯ ಪ್ರಸ್ತಾಪವು 7ನೆಯ ವಚನ ಭ್ರಷ್ಟತೆ, ಇಸ್ರಾಯೇಲ್ಯರು ಭಾಗಶಃ ಸಂಸೋನನ ಮೂಲಕ ಬಿಡುಗಡೆ ಹೊಂದಿದ್ದು ಎಂಬುದೇ. ಪ್ರೀತಿಯುಳ್ಳ ದೇವಜನರೇ, ನ್ಯಾಯಸ್ಥಾಪಕರು 13ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರುತ್ತದೆ: ಇಸ್ರಾಯೇಲ್ಯರು ತಿರುಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದ್ದರಿಂದ ಆತನು ಅವರನ್ನು 40 ವರ್ಷಗಳ ತನಕ ಫಿಲಿಷ್ಟಿಯರ ಕೈಗೆ ಒಪ್ಪಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಸ್ರಾಯೇಲ್ಯರು ಮತ್ತೆ ಮತ್ತೆ ಮಾಡಿದ ವಚನ ಭ್ರಷ್ಟತೆಯು ಅವರನ್ನು ಫಿಲಿಷ್ಟಿಯರ ದಬ್ಬಾಳಿಕೆಗೆ ಒಳಪಡಿಸಿತು. ಈ ಫಿಲಿಷ್ಟಿಯರು ಬಹುಶಃ ಇಸ್ರಾಯೇಲ್ಯರ ಅತೀ ಕೆಟ್ಟ ಶತ್ರುಗಳಾಗಿದ್ದರು ಮತ್ತು ಈ ಬಾರಿ ಅವರ ದಬ್ಬಾಳಿಕೆಯು 40 ವರ್ಷಗಳವರೆಗೆ ಮುಂದುವರಿಯಿತು. ಪ್ರೀತಿಯುಳ್ಳ ದೇವಜನರೇ, ಸಂಸೋನನು 7ನೆಯ ವಚನ ಭ್ರಷ್ಟತೆಯ ಸಮಯದಲ್ಲಿ ನ್ಯಾಯಸ್ಥಾಪಕನಾದನು ಮತ್ತು ಒಂದು ರೀತಿಯಲ್ಲಿ ನೋಡುವುದಾದರೆ ನ್ಯಾಯಸ್ಥಾಪಕರಲ್ಲಿ ಇವನೇ ಕೊನೆಯವನಾಗಿರುವನು. ಇಸ್ರಾಯೇಲ್ಯರು ಫಿಲಿಷ್ಟಿಯರಿಂದ ಸೋಲಿಸಲ್ಪಟ್ಟಿದ್ದರು ಮತ್ತು ಸಂಸೋನನಿಂದ ಭಾಗಶಃ ಬಿಡುಗಡೆಯನ್ನು ಹೊಂದಿದ್ದರು. ಪ್ರಿಯರೇ, ಯೆಫ್ತಾಹನ ಕಾಲದಲ್ಲಿ ಚಿಕ್ಕದಾಗಿ ಪ್ರಾರಂಭವಾದ ಪ್ರಜಾಯುದ್ಧವು ದೊಡ್ಡದಾಗುತ್ತಾ ಬಂದು ನ್ಯಾಯಸ್ಥಾಪಕರ ಪುಸ್ತಕವು ಸಂಪೂರ್ಣ ಗಲಿಬಿಲಿಯಲ್ಲಿ ಅಂತ್ಯಗೊಳ್ಳುತ್ತದೆ. ಸಂಸೋನನ ನಾಯಕತ್ವದ ಸಮಯದಲ್ಲಿ ಇವನ ಯಶಸ್ವಿನ ರಹಸ್ಯವನ್ನು, ಇವನ ಶಕ್ತಿಯ ರಹಸ್ಯವನ್ನು, ಇವನ ಸೋಲಿನ ರಹಸ್ಯವನ್ನು ನಾವು ಕಂಡುಕೊಳ್ಳುವರಾಗಿದ್ದೇವೆ. ಪ್ರಿಯರೇ, ಈ ಮನುಷ್ಯನ ಹಾಗೆ ಅತೀ ದಿವ್ಯವಾದ ಸದಾವಕಾಶವನ್ನು ಹೊಂದಿದ್ದ ಇನ್ನೊಬ್ಬ ಮನುಷ್ಯನು ಮತ್ತೆ ಹುಟ್ಟಿರುವುದೇ ಇಲ್ಲ ಎಂಬುದನ್ನು ನಾನು ಪುನಃ ಹೇಳಲು ಬಯಸುತ್ತೇನೆ. ಪ್ರೀತಿಯುಳ್ಳ ದೇವಜನರೇ, ನ್ಯಾಯಸ್ಥಾಪಕರು 13ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಚೊಗಾರ್ ಎಂಬ ಊರಲ್ಲಿ ದಾನ್ ಕುಲದವನಾದ ಮಾನೋಹ ಎಂಬ ಒಬ್ಬ ಮನುಷ್ಯನಿದ್ದನು. ಅವನ ಹೆಂಡತಿಯು ಬಂಜೆಯಾಗಿದ್ದರಿಂದ ಅವನಿಗೆ ಮಕ್ಕಳಿರಲಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಚೊಗಾರ್ ಎಂಬ ಊರು ದಾನ್ ಮತ್ತು ಯೆಹೂದದ ಮಧ್ಯದಲ್ಲಿ ಯೆರೂಸಲೇಮಿನ ಪಶ್ಚಿಮದಲ್ಲಿ ಕೆಲವು ಮೈಲುಗಳಷ್ಟು ದೂರದಲ್ಲಿತ್ತು. ಮಾನೋಹನ ಹೆಂಡತಿಯು ಬಂಜೆಯಾಗಿದ್ದರಿಂದ ಅವರಿಗೆ ಮಕ್ಕಳಿರಲಿಲ್ಲ. ಆದುದರಿಂದ ಸಂಸೋನನ ಜನನವು ಈಸಾಕನ, ಯೋಸೇಫನ ಅಥವಾ ಬೆನ್ಯಾಮೀನನ ಜನನದ ಹಾಗೆ ಅದ್ಭುತಕರವಾಗಿತ್ತು. ಪ್ರೀತಿಯುಳ್ಳ ದೇವಜನರೇ, ನ್ಯಾಯಸ್ಥಾಪಕರು 13ನೇ ಅಧ್ಯಾಯ 3ರಿಂದ 5 ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಒಂದಾನೊಂದು ದಿವಸ ಯೆಹೋವನ ದೂತನು ಆಕೆಗೆ ಪ್ರತ್ಯಕ್ಷನಾಗಿ, ಇಗೋ, ಬಂಜೆಯಾಗಿ ಮಕ್ಕಳಿಲ್ಲದಿರುವ ನೀನು ಗರ್ಭಾವತಿಯಾಗಿ ಮಗನನ್ನು ಹೆರುವಿ. ಆದುದರಿಂದ ಜಾಗರೂಕತೆಯಿಂದರು ದ್ರಾಕ್ಷಾರಸವನ್ನಾಗಲಿ ಬೇರೆ ಯಾವ ಮದ್ಯವನ್ನಾಗಲಿ ಕುಡಿಯದಿರು, ಯಾವ ನಿಷಿದ್ಧ ಪದಾರ್ಥವನ್ನೂ ಊಟ ಮಾಡದಿರು. ನೀನು ಗರ್ಭಾವತಿಯಾಗಿ ಹೆರುವ ಮಗನ ತಲೆಯ ಮೇಲೆ ಕ್ಷೌರದ ಕತ್ತಿಯನ್ನು ಉಪಯೋಗಿಸಲೇಬಾರದು. ಅವನು ಹುಟ್ಟಿದಂದಿನಿಂದ ದೇವರಿಗೆ ಪ್ರತಿಷ್ಠಿತನಾಗಿರುವನು. ಇಸ್ರಾಯೇಲ್ಯರನ್ನು ಫಿಲಿಷ್ಟಿಯರ ಕೈಯಿಂದ ಬಿಡಿಸುವುದಕ್ಕೆ ಪ್ರಾರಂಭಿಸುವನು ಅಂದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸಂಸೋನನು ಹುಟ್ಟುವ ಮೊದಲೇ ದೇವರು ಅವನನ್ನು ಪ್ರತ್ಯೇಕಿಸಿದ್ದನು. ಅವನು ಇಸ್ರಾಯೇಲ್ಯರನ್ನು ಬಿಡಿಸುವ ಅತೀ ದೊಡ್ಡ ಕಾರ್ಯವನ್ನು ನಿರ್ವಹಿಸಲು ದೇವರು ಅವನನ್ನು ಎಬ್ಬಿಸಿದನು. ದೇವರು ಇಸ್ರಾಯೇಲ್ಯರನ್ನು ಫಿಲಿಷ್ಟಿಯರ ಕೈಗೆ ಒಪ್ಪಿಸಿದ್ದರಿಂದ ಇಸ್ರಾಯೇಲ್ಯರು ಕೆಟ್ಟ ಸ್ಥಿತಿಯಲ್ಲಿದ್ದರು. ಪ್ರೀತಿಯುಳ್ಳ ದೇವಜನರೇ, ಕರ್ತನ ದೂತನು ಸಂಸೋನನ ತಾಯಿಗೆ ಪ್ರತ್ಯಕ್ಷನಾಗಿ, ಆ ಮಗುವು
ನಾಜೀರನಾಗಿರುವನು ಎಂಬುದಾಗಿ ಹೇಳಿದನು. ಅಂದರೆ ಆ ಮಗು ದೇವರಿಗೆ ಪ್ರತಿಷ್ಠಿತನಾಗಿರುವನು ಎಂಬುದು ಅದರ ಅರ್ಥ. ಅರಣ್ಯಕಾಂಡ ಪುಸ್ತಕದಲ್ಲಿ ನೋಡುವುದಾದರೆ ಅಲ್ಲಿ ನಾಜೀರನ ವೃತ್ತದಲ್ಲಿ ಒಳಗೊಂಡಿರುವುದನ್ನು ಕುರಿತು ಬರೆದಿರುವುದನ್ನು ನಾವು ಸ್ಮರಿಸಿಕೊಳ್ಳಬಹುದು. ಅದು 3 ಪದರಿನದಾಗಿದೆ. ಅದರಲ್ಲಿ ಮೊದಲನೆಯದು, ಒಬ್ಬ ನಾಜೀರನು ಮದ್ಯವನ್ನಾಗಲಿ ಅಥವಾ ಯಾವುದೇ ರೀತಿಯಲ್ಲಿರುವ ದ್ರಾಕ್ಷೆಯನ್ನಾಗಲಿ ಮುಟ್ಟಬಾರದಾಗಿತ್ತು. ಯಾಕಂದರೆ ಪವಿತ್ರ ಗ್ರಂಥದಲ್ಲಿ ದ್ರಾಕ್ಷಾರಸವು ಲೌಕಿಕ ಆನಂದದ ಗುರುತಾಗಿದ್ದು ಅದು ಮನಸ್ಸನ್ನು ಉಲ್ಲಾಸಗೊಳಿಸುವಂಥದ್ದಾಗಿದೆ. ಆದರೆ ಒಬ್ಬ ನಾಜೀರನು ದೇವರಲ್ಲಿ ಉಲ್ಲಾಸಿಸಬೇಕಾಗಿತ್ತು ಅಥವಾ ದೇವರಲ್ಲಿ ತನ್ನ ಆನಂದವನ್ನು ಹೊಂದಿಕೊಳ್ಳಬೇಕಾಗಿತ್ತು. ಎರಡನೇದಾಗಿ ನೋಡುತ್ತೇವೆ, ಒಬ್ಬ ನಾಜೀರನು ತನ್ನ ತಲೆಯ ಕೂದಲನ್ನು ಕತ್ತರಿಸಬಾರದಾಗಿತ್ತು. ಈಗ ಇದರ ಅರ್ಥವೇನು? ಅಪೊಸ್ತಲನಾದ ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 11ನೇ ಅಧ್ಯಾಯ 14ನೇ ವಚನದಲ್ಲಿ ಹೀಗೆ ಹೇಳುತ್ತಾನೆ. ಹೇಗೆಂದರೆ, ಪುರುಷನು ಕೂದಲು ಬೆಳೆಸಿಕೊಂಡರೆ ಅದು ಅವನಿಗೆ ಅವಮಾನಕರವಾಗಿದೆ ಎಂಬುದೇ. ಪ್ರಿಯರೇ, ಕೂದಲು ಬೆಳೆಸುವುದು ಪುರುಷನಿಗೆ ಅವಮಾನಕರ ಎಂದು ಪವಿತ್ರ ಗ್ರಂಥವು ನಮಗೆ ತಿಳಿಸಿದ್ದಾಗ್ಯೂ ಒಬ್ಬ ನಾಜೀರನು ಆ ಅವಮಾನವನ್ನು ಸಹಿಸಿಕೊಳ್ಳಲು ಒಪ್ಪುವನಾಗಿದ್ದನು ಮತ್ತು ಈ ಕಾರಣದಿಂದ ಅವನ ತಲೆಗೆ ಕ್ಷೌರದ ಕತ್ತಿಯನ್ನು ಉಪಯೋಗಿಸುತ್ತಿರಲಿಲ್ಲ. ಮೂರನೇದಾಗಿ ನೋಡುತ್ತೇವೆ, ಒಬ್ಬ ನಾಜೀರನು ಹೆಣದ ಹತ್ತಿರ ಹೋಗಬಾರದಾಗಿತ್ತು. ಅವನ ಮೇಲೆ ಯಾವ ಸ್ವಾಭಾವಿಕ ಬಾಧ್ಯತೆ ಇರಬಾರದಾಗಿತ್ತು. ತನ್ನ ಬಂಧುಗಳಿಗಿಂತ ಹಾಗೂ ಪ್ರಿಯರಿಗಿಂತ ಅವನು ದೇವರನ್ನು ಪ್ರಥಮ ಸ್ಥಾನದಲ್ಲಿರಿಸಬೇಕಾಗಿತ್ತು. ಪ್ರಿಯರೇ, ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 26 ಮತ್ತು 27ನೇ ವಚನಗಳಲ್ಲಿ ಯೇಸು ಕ್ರಿಸ್ತನು ಹೀಗೆ ಹೇಳಿರುತ್ತಾನೆ. ಹೇಗೆಂದರೆ, ಯಾವನಾದರೂ ನನ್ನ ಬಳಿಗೆ ಬಂದು ತನ್ನ ತಂದೆ ತಾಯಿ, ಹೆಂಡತಿ, ಮಕ್ಕಳು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಇವರನ್ನು ತನ್ನ ಪ್ರಾಣವನ್ನು ಸಹ ಹಾಗೆ ಮಾಡದಿದ್ದರೆ ಅವನು ನನ್ನ ಶಿಷ್ಯನಾಗಿರಲಾರನು ಎಂಬುದೇ. ಪ್ರಿಯರೇ, ಸರಳವಾಗಿ ಇದನ್ನು ಹೇಳುವುದಾದರೆ ಯೇಸು ಕ್ರಿಸ್ತನಿಗಿಂತ ಮೇಲೆ ಯಾವುದನ್ನೂ ಇರಿಸಬಾರದು ಎಂದು ಇದರ ಅರ್ಥ. ಇಂದು ಇದರ ದೃಷ್ಟಿಯನ್ನೇ ಕಳೆದುಕೊಂಡು ಬಿಟ್ಟಿದ್ದೇವೆ. ಪ್ರಿಯರೇ, ಅವನು ಇಸ್ರಾಯೇಲ್ಯರನ್ನು ಫಿಲಿಷ್ಟಿಯರ ಕೈಗಳಿಂದ ಬಿಡಿಸುವುದಕ್ಕೆ ಪ್ರಾರಂಭಿಸುವನು ಎಂದು ನ್ಯಾಯಸ್ಥಾಪಕರು 13ನೇ ಅಧ್ಯಾಯ 5ನೇ ವಚನದಲ್ಲಿ ನೋಡುತ್ತೇವೆ. ಪ್ರಿಯರೇ, ಅವನು ಪ್ರಾರಂಭಿಸುವನಾಗಿದ್ದನು, ಮುಕ್ತಾಯಗೊಳಿಸುವನಾಗಿರಲಿಲ್ಲ. ಇಸ್ರಾಯೇಲ್ಯರನ್ನು ಬಿಡಿಸಲು ಪ್ರಾರಂಭಿಸಿದನು, ಆದರೆ ಅದನ್ನು ಮುಗಿಸಲಿಲ್ಲ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಂದು ದೇವರ ಮಕ್ಕಳು ಎನಿಸಿಕೊಂಡ ಅನೇಕರು ಹೀಗೆಯೇ ಇದ್ದಾರೆ. ಅವರು ಒಂದು ಕಾರ್ಯವನ್ನು ಪ್ರಾರಂಭಿಸುತ್ತಾರೆ, ಆದರೆ ಅದನ್ನು ಮುಗಿಸುವುದಿಲ್ಲ. ಯಾವುದೋ ಒಂದನ್ನು ಪ್ರಾರಂಭಿಸುವುದು ಒಳ್ಳೆಯದೇ, ಆದರೆ ಅದನ್ನು ಮುಕ್ತಾಯಗೊಳಿಸುವುದು ಪ್ರಾರಂಭಿಸುವುದಕ್ಕಿಂತ ಬಹು ಮುಖ್ಯವಾದದ್ದಾಗಿರುತ್ತದೆ. ಪ್ರೀತಿಯುಳ್ಳ ದೇವಜನರೇ, ನ್ಯಾಯಸ್ಥಾಪಕರು 13ನೇ ಅಧ್ಯಾಯ 24 ಮತ್ತು 25ನೇ ವಚನವನ್ನು ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಆ ಸ್ತ್ರೀಯು ಮಗನನ್ನು ಹೆತ್ತು ಅವನಿಗೆ ಸಂಸೋನನೆಂದು ಹೆಸರಿಟ್ಟಳು. ಹುಡುಗನು ದೊಡ್ಡವನಾದನು, ಯೆಹೋವನ ಆಶೀರ್ವಾದವು ಅವನ ಮೇಲಿತ್ತು. ಇದಲ್ಲದೆ ಅವನು ಚೊರ್ಗಕ್ಕೂ ಎಷ್ಟಾವೋಲಿಗೂ ಮಧ್ಯದಲ್ಲಿರುವ ದಾನ್ ಕುಲದ ಪಾಳೆಯದಲ್ಲಿದ್ದಾಗ ಯೆಹೋವನ ಆತ್ಮವು ಅವನನ್ನು ಪ್ರೇರೇಪಿಸಹತ್ತಿತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ವಾಕ್ಯಗಳು ಸಂಸೋನನ ಬಲದ ರಹಸ್ಯವನ್ನು ನಮಗೆ ತಿಳಿಸುತ್ತದೆ. ಸಂಸೋನನು 1000 ಫಿಲಿಷ್ಟಿಯರನ್ನು ತನ್ನ ಕೈಗಳಿಂದ ಕೊಂದು ಹಾಕಿದ ಕಾರಣಕ್ಕಾಗಿ ಅವನ ಬಲವು ಅವನ ಕೈಗಳಲ್ಲಿರಲಿಲ್ಲ. ಅವನು ಗಾಜಾ ಊರ ಬಾಗಿಲಿನ ಕದಗಳನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಹೋದ ಕಾರಣಕ್ಕಾಗಿ ಅವನ ಬಲವು ಅವನ ಭುಜಗಳಲ್ಲಾಗಲಿ ಅಥವಾ ಅವನ ಹೆಗಲಲ್ಲಾಗಲಿ ಇರಲಿಲ್ಲ. ಅವನ ಕೂದಲನ್ನು ಕತ್ತರಿಸಿದಾಗ ಅವನು ಬಲಹೀನನಾಗಿದ್ದ ಕಾರಣಕ್ಕಾಗಿ ಅವನ ಬಲವು ಅವನ ಕೂದಲುಗಳಲ್ಲಿ ಇರಲಿಲ್ಲ. ನನ್ನ ಪ್ರಿಯರೇ, ದೇವರ ಆತ್ಮನು ಅವನ ಮೇಲೆ ಬಂದಾಗ ಮಾತ್ರ ಅವನು ಬಲಶಾಲಿಯಾಗಿರುತ್ತಿದ್ದನು. ಅವನ ಕೂದಲು ಅವನ ನಾಜೀರ ವೃತ್ತದ ಗುರುತಾಗಿತ್ತೇ ಹೊರತು ಅದನ್ನು ಕತ್ತರಿಸುವುದು ಅವನನ್ನು ದುರ್ಬಲನನ್ನಾಗಿ ಮಾಡಲಿಲ್ಲ. ಅವನು ತನ್ನ ವೃತ್ತವನ್ನು ಪಾಲಿಸುವುದರಲ್ಲಿ ವಿಫಲನಾದ್ದರಿಂದ ಅವನ ಕೂದಲನ್ನು ಕತ್ತರಿಸಿದಾಗ ದೇವರ ಆತ್ಮನು ಅವನನ್ನು ಬಿಟ್ಟು ಹೋದನು. ಪ್ರೀತಿಯುಳ್ಳ ದೇವಜನರೇ, ಒಂದು ವಿಷಯವನ್ನು ನೆನಪಿನಲ್ಲಿಡಿರಿ. ಅದೇನೆಂದರೆ, ದೇವರಾತ್ಮನು ಅವನ ಮೇಲೆ ಬಂದ ನಂತರವೇ ಅವನು ಬಲವನ್ನು ಹೊಂದುತ್ತಿದ್ದನು. ಅಲ್ಲಿಯವರೆಗೂ ಅವನು ಬಹು ಸಾಮಾನ್ಯನಾಗಿಯೂ ಬಲಹೀನನಾಗಿಯೂ ಇರುತ್ತಿದ್ದನು. ದಯಮಾಡಿ ಆಲೋಚಿಸಿರಿ. ಅವನು ನೋಡುವುದಕ್ಕೆ ಗಟ್ಟಿಮುಟ್ಟಾಗಿ ಕಾಣುತ್ತಿದ್ದರೆ ಫಿಲಿಷ್ಟಿಯರು ಯಾಕೆ ತಾನೇ ಅವನ ಬಲದ
ಮೂಲವನ್ನು ಕುರಿತು ಅಷ್ಟು ಆತುರವುಳ್ಳವರಾಗಿರಬೇಕಾಗಿತ್ತು? ದೇವರು ಈ ಲೋಕದ ಬಲಹೀನವಾದವುಗಳನ್ನು ಉಪಯೋಗಿಸಿ ತನ್ನ ಉದ್ದೇಶಗಳನ್ನು ಪರಿಪೂರ್ಣಗೊಳಿಸುತ್ತಾನೆಂದು ಅವರು ತಿಳಿದಿರಲಿಲ್ಲ. ಅವರು ಸಂಸೋನನನ್ನು ನೋಡಿ ಆಶ್ಚರ್ಯಚಕಿತರಾದರು. ಅದಕ್ಕೆ ದೇವರ ಕಾರ್ಯ ಎಂಬ ಒಂದೇ ಒಂದು ವಿವರಣೆ ಇತ್ತು. ಪ್ರಿಯರೇ, ಇಲ್ಲಿಗೆ ನ್ಯಾಯಸ್ಥಾಪಕರು ಪುಸ್ತಕದ 13ನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು. ಮುಂದಕ್ಕೆ ನಾವು 14ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಆರಿಸೋಣ. ಪ್ರಿಯರೇ, ದೇವರಾತ್ಮನು ಸಂಸೋನನ ಮೇಲೆ ಬರುತ್ತಿದ್ದ ಸಂಗತಿಯು ಅದ್ಭುತಕರವಾಗಿದೆ. ಆದರೆ ದೇವರು ಈ ಮನುಷ್ಯನ ಮೂಲಕ ಚಲಿಸಿದನು ಎಂಬ ವಿಷಯವು ಬಹು ಸ್ಪಷ್ಟವಾಗಿದೆ. ಇವನು ತನ್ನ ಜೀವಿತದ ಪ್ರತಿ ಹಂತದಲ್ಲಿಯೂ ಬಲಹೀನನಾಗೇ ಇದ್ದನು ಮತ್ತು ಈ 14ನೇ ಅಧ್ಯಾಯದಲ್ಲಿ ಅದನ್ನು ನಾವು ನೋಡುವರಾಗಿದ್ದೇವೆ. ಪ್ರೀತಿಯುಳ್ಳ ದೇವಜನರೇ, ನ್ಯಾಯಸ್ಥಾಪಕರು 14ನೇ ಅಧ್ಯಾಯ 1 ಮತ್ತು 2ನೇ ವಚನವನ್ನು ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಸಂಸೋನನು ಗಟ್ಟಾ ಇಳಿದು ತಿಮ್ನಾ ಊರಿಗೆ ಹೋಗಿ ಅಲ್ಲಿನ ಫಿಲಿಷ್ಟಿಯರ ಹೆಣ್ಣುಗಳಲ್ಲಿ ಒಬ್ಬಳನ್ನು ನೋಡಿ ತಿರುಗಿ ತಂದೆ ತಾಯಿಗಳ ಬಳಿಗೆ ಬಂದು ಅವರಿಗೆ, ನಾನು ತಿಮ್ನಾ ಊರಲ್ಲಿ ಒಬ್ಬ ಫಿಲಿಷ್ಟಿಯ ಹೆಣ್ಣನ್ನು ನೋಡಿದ್ದೇನೆ, ಆಕೆಯನ್ನು ನನಗೆ ಮದುವೆ ಮಾಡಿಕೊಡಿರಿ ಎಂದು ಹೇಳಿದನು ಎಂಬುದಾಗಿ. ಪ್ರಿಯರೇ, ಇಲ್ಲಿ ಒಂದು ಹಾಸ್ಯಾಸ್ಪದವಾದ ಆದರೂ ಸತ್ಯವಾದ ಸಂಗತಿಯನ್ನು ನಾವು ನೋಡುತ್ತೇವೆ. ಅದೇನೆಂದರೆ, ಅವನು ಬಲಹೀನನಷ್ಟೇ ಅಲ್ಲ, ಅಂಜುಬುರುಕನೂ ಆಗಿದ್ದನು. ಯಾಕಂದರೆ ಅವನು ಒಂದು ವೇಳೆ ಧೈರ್ಯಶಾಲಿಯಾಗಿದ್ದರೆ ತಾನೇ ಆ ಹೆಣ್ಣಿನ ಹತ್ತಿರ ಹೋಗಿ, ಇಲ್ಲವೇ ಅವಳ ತಂದೆ ತಾಯಿಯ ಬಳಿಗೆ ಹೋಗಿ ತಾನು ಅವಳನ್ನು ಇಷ್ಟಪಡುವುದಾಗಿ ಹೇಳಬೇಕಾಗಿತ್ತು. ಆದರೆ ಇವನು ಹಾಗೆ ಮಾಡದೆ ತನ್ನ ತಂದೆ ತಾಯಿಗಳ ಬಳಿಗೆ ಬಂದು ಆ ಹೆಣ್ಣನ್ನು ತನಗಾಗಿ ಅವರು ತರುವಂತೆ ಕೇಳುತ್ತಿರುವನು. ಅಂದಿನ ದಿವಸಗಳಲ್ಲಿ ಮದುವೆಯ ವಿಷಯ ಬಂದಾಗ ಒಂದು ರೀತಿಯ ವ್ಯವಹಾರದ ಏರ್ಪಾಟು ನಡೆಯುತ್ತಿತ್ತು. ಅದನ್ನು ಅವನೇ ಮಾಡಬಹುದಾಗಿತ್ತು. ಆದರೆ ಅವನು ಹಾಗೆ ಮಾಡದೆ ಅದನ್ನು ತನ್ನ ತಂದೆ ತಾಯಿಯವರಿಗೆ ಬಿಟ್ಟುಬಿಟ್ಟನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನ್ಯಾಯಸ್ಥಾಪಕರು 14ನೇ ಅಧ್ಯಾಯ 3 ಮತ್ತು 4ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಆಗ ಅವರು ಅವನಿಗೆ, ಸುನ್ನತಿಯಿಲ್ಲದ ಫಿಲಿಷ್ಟಿಯರ ಹೆಣ್ಣನ್ನು ವರಿಸಬೇಕೆಂದಿರುತ್ತಿ? ನಿನ್ನ ಬಂಧುಗಳಲ್ಲಿಯೂ ನಮ್ಮ ಎಲ್ಲ ಜನರಲ್ಲಿಯೂ ನಿನಗೆ ಹೆಣ್ಣು ಸಿಕ್ಕುವುದಿಲ್ಲವೋ ಎಂದು ಕೇಳಲು ಅವನು, ನನಗೋಸ್ಕರ ಆಕೆಯನ್ನು ತೆಗೆದುಕೊಳ್ಳಬೇಕು, ಆಕೆಯನ್ನೇ ಮೆಚ್ಚಿಕೊಂಡಿದ್ದೇನೆ ಅಂದನು. ಫಿಲಿಷ್ಟಿಯರ ಕೇಡಿಗೆ ಕಾರಣ ಹುಡುಕುತ್ತಿದ್ದ ಯೆಹೋವನ ಪ್ರೇರಣೆಯಿಂದಲೇ ಈ ಸಂಗತಿ ಉಂಟಾಯಿತೆಂಬುದು ಅವನ ತಂದೆ ತಾಯಿಗಳಿಗೆ ಗೊತ್ತಿದ್ದಿಲ್ಲ. ಆ ಕಾಲದಲ್ಲಿ ಫಿಲಿಷ್ಟಿಯರು ಇಸ್ರಾಯೇಲ್ಯರ ಮೇಲೆ ದೊರೆತನ ನಡೆಸುತ್ತಿದ್ದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸಂಸೋನನು ಇಸ್ರಾಯೇಲ್ಯರನ್ನು ಫಿಲಿಷ್ಟಿಯರಿಂದ ಬಿಡಿಸುವುದಕ್ಕಾಗಿ ತನ್ನ ಮದುವೆಯನ್ನು ಒಂದು ತಂತ್ರವನ್ನಾಗಿ ಉಪಯೋಗಿಸಲಿದ್ದಾನೆ. ಅವನು ಉತ್ತಮವಾಗಿಯೇ ಪ್ರಾರಂಭಿಸಿದನು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನ್ಯಾಯಸ್ಥಾಪಕರು 14ನೇ ಅಧ್ಯಾಯ 5ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ: ಸಂಸೋನನು ತನ್ನ ತಂದೆ ತಾಯಿಗಳ ಸಹಿತವಾಗಿ ತಿಮ್ನಾ ಊರಿಗೆ ಹೊರಟು ಅಲ್ಲಿನ ದ್ರಾಕ್ಷೆ ತೋಟಗಳ ಬಳಿಗೆ ಬಂದಾಗ ಒಂದು ಪ್ರಾಯದ ಸಿಂಹವು ಗರ್ಜಿಸುತ್ತಾ ಅವನೆದುರಿಗೆ ಬಂದಿತು ಎಂಬುದಾಗಿ. ಪ್ರಿಯರೇ, ಒಬ್ಬ ನಾಜೀರನು ದ್ರಾಕ್ಷೆಯಿಂದ ದೂರ ಇರಬೇಕೆಂದು ನಾವು ಕೇಳಲ್ಪಟ್ಟಿದ್ದೇವೆ. ಆದರೆ ಸಂಸೋನನು ದ್ರಾಕ್ಷೆ ತೋಟದ ಬಳಿಗೆ ಬಂದಿದ್ದಾನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನ್ಯಾಯಸ್ಥಾಪಕರು 14ನೇ ಅಧ್ಯಾಯ 6ನೇ ವಚನದಿಂದ 9ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅವನ ಕೈಯಲ್ಲಿ ಏನೂ ಇಲ್ಲದಿದ್ದರೂ ಯೆಹೋವನ ಆತ್ಮವು ಅವನ ಮೇಲೆ ಪಕ್ಕನೆ ಬಂದದರಿಂದ ಆ ಸಿಂಹವನ್ನು ಹೋತ ಮರಿಯನ್ನೋ ಎಂಬಂತೆ ಸೀಳಿಬಿಟ್ಟನು. ಈ ಸಂಗತಿಯನ್ನು ತಂದೆ ತಾಯಿಗಳಿಗೆ ತಿಳಿಸಲಿಲ್ಲ. ಆನಂತರ ಅವನು ಊರೊಳಕ್ಕೆ ಹೋಗಿ ಆ ಸ್ತ್ರೀಯನ್ನು ಮಾತಾಡಿಸಿ ಆಕೆಯನ್ನು ಮೆಚ್ಚಿಕೊಂಡನು. ಕೆಲವು ದಿವಸಗಳಾದ ಮೇಲೆ ಅವನು ಆಕೆಯನ್ನು ವರಿಸುವುದಕ್ಕೋಸ್ಕರ ತಿರುಗಿ ಆ ಊರಿಗೆ ಹೋಗುತ್ತಿದ್ದಾಗ ದಾರಿ ಬಿಟ್ಟು ಸಿಂಹದ ಹೆಣವನ್ನು ನೋಡುವುದಕ್ಕೆ ಹೋಗಲು ಅದರ ಒಡಲಲ್ಲಿ ಜೇನನ್ನು ಕಂಡು ಆ ಜೇನನ್ನು ಕೈಯಲ್ಲಿ ತೆಗೆದುಕೊಂಡು ತಿನ್ನುತ್ತಾ ಹೋದನು. ತನ್ನ ತಂದೆ ತಾಯಿಗಳಿಗೂ ಕೊಟ್ಟನು, ಅವರೂ ತಿಂದರು. ಆದರೆ ಅದು ತನಗೆ ಸಿಂಹದ ಒಡಲಲ್ಲಿ ಸಿಕ್ಕಿತೆಂಬುದನ್ನು ಅವರಿಗೆ ತಿಳಿಸಲಿಲ್ಲ ಎಂಬುದಾಗಿ. ಪ್ರಿಯರೇ, ದಯಮಾಡಿ ಒಂದು ವಿಷಯವನ್ನು ಜ್ಞಾಪಿಸಿಕೊಳ್ಳಿರಿ: ಹೆಣವನ್ನು ಮುಟ್ಟುವುದು ನಾಜೀರನ ಋತಕ್ಕೆ ವಿರುದ್ಧವಾಗಿತ್ತು. ಪ್ರೀತಿಯುಳ್ಳ ದೇವಜನರೇ, ನ್ಯಾಯಸ್ಥಾಪಕರು 14ನೇ ಅಧ್ಯಾಯ 10ನೇ ವಚನದಿಂದ 14ನೇ ವಚನವನ್ನು ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಸಂಸೋನನ ತಂದೆಯು ಹೆಣ್ಣಿನ ಮನೆಗೆ ಬಂದ ಮೇಲೆ ಸಂಸೋನನು ಯೌವನಸ್ಥರ ಪದ್ಧತಿಯ ಪ್ರಕಾರ ಅಲ್ಲಿ ಔತಣವನ್ನು ಸಿದ್ಧ ಮಾಡಿಸಿದನು. ಅವರು ಅವನನ್ನು ನೋಡಿದಾಗ ತಮ್ಮಲ್ಲಿದ್ದ 30 ಮಂದಿಯನ್ನು ಆರಿಸಿ
ಅವನ ಜೊತೆಯಲ್ಲಿರಿಸಿದರು. ಸಂಸೋನನು ಇವರಿಗೆ, ನಾನು ನಿಮಗೆ ಒಂದು ಒಗಟನ್ನು ಹೇಳುತ್ತೇನೆ. ನೀವು ಔತಣದ 7 ದಿನಗಳಲ್ಲಿಯೇ ಅದನ್ನು ಬಿಚ್ಚಿ ಅರ್ಥವನ್ನು ಹೇಳಿದರೆ ನಿಮಗೆ 30 ದುಪ್ಪಟಿಗಳನ್ನು 30 ವಿಶೇಷ ವಸ್ತ್ರಗಳನ್ನು ಕೊಡುವೆನು. ನಿಮ್ಮಿಂದ ಆಗದೆ ಹೋದರೆ ನೀವು ನನಗೆ 30 ದುಪ್ಪಟಿಗಳನ್ನು 30 ವಿಶೇಷ ವಸ್ತ್ರಗಳನ್ನು ಕೊಡಬೇಕು ಅನ್ನಲು ಅವರು ಅವನಿಗೆ, ನಿನ್ನ ಒಗಟನ್ನು ಹೇಳು, ಕೇಳೋಣ ಎಂದು ಹೇಳಿದರು. ಆಗ ಅವನು, ತಿಂದು ಬಿಡುವಂಥದರಿಂದ ತಿನ್ನತಕ್ಕದ್ದು ದೊರಕಿತು, ಕ್ರೂರವಾದದ್ದರಿಂದ ಮಧುರವಾದದ್ದು ಸಿಕ್ಕಿತು ಎಂದು ಹೇಳಿದನು. 3 ದಿನಗಳಾದರೂ ಅವರು ಅದನ್ನು ಬಿಚ್ಚಲಾರದೆ ಹೋದರು ಎಂಬುದಾಗಿ. ಪ್ರಿಯ ದೇವಜನರೇ, ಸಂಸೋನನು ಪದ್ಧತಿಯ ಪ್ರಕಾರ ಮದುವೆಯ ಔತಣವನ್ನು ಮದುಮಗಳ ಮನೆಯಲ್ಲಿ ಏರ್ಪಡಿಸಿದನು. ಅಲ್ಲಿ ಬಂದ ಅತಿಥಿಗಳೆಲ್ಲರೂ ಫಿಲಿಷ್ಟಿಯರೇ ಆಗಿದ್ದರು. ಅಂದಿನ ದಿವಸಗಳಲ್ಲಿ ಮನೋರಂಜನೆಗಾಗಿ ಒಗಟುಗಳನ್ನು ಹೇಳುತ್ತಿದ್ದರು. ಅಂತೆಯೇ ಅವನು ಒಂದು ಒಗಟನ್ನು ಹೇಳಿ ಅದರ ಉತ್ತರವನ್ನು ಕಂಡುಹಿಡಿಯಲು ಅವರಿಗೆ 7 ದಿವಸಗಳನ್ನು ಕೊಟ್ಟನು. ಅವರು ಸರಿಯಾದ ಉತ್ತರವನ್ನು ಕೊಟ್ಟರೆ ಸಂಸೋನನು ಅವರಿಗೆ 30 ದುಪ್ಪಟಿಗಳನ್ನು ಹಾಗೂ 30 ವಿಶೇಷ ವಸ್ತ್ರಗಳನ್ನು ಕೊಡುವುದಾಗಿಯೂ, ಉತ್ತರ ಕೊಡದೆ ಹೋದರೆ ಅವರು ಇವನಿಗೆ 30 ದುಪ್ಪಟಿಗಳನ್ನು ಹಾಗೂ 30 ವಿಶೇಷ ವಸ್ತ್ರಗಳನ್ನು ಕೊಡಬೇಕಾಗಿ ಮಾತುಕತೆ ಮಾಡಿಕೊಂಡನು. ನೋಡಿರಿ, ಕೊಲ್ಲಲ್ಪಟ್ಟ ಸಿಂಹದ ವಿಷಯವಾಗಿಯೂ ಅದರಲ್ಲಿನ ಜೇನಿನ ವಿಷಯವಾಗಿಯೂ ತಿಳಿಯದ ಹೊರತು ಫಿಲಿಷ್ಟಿಯರು ಸಂಸೋನನ ಒಗಟಿಗೆ ಉತ್ತರಿಸಲು ಸಾಧ್ಯವಾಗುತ್ತಿರಲಿಲ್ಲ. ಪ್ರೀತಿಯುಳ್ಳ ದೇವಜನರೇ, ನ್ಯಾಯಸ್ಥಾಪಕರು 14ನೇ ಅಧ್ಯಾಯ 15ರಿಂದ 18ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಅವರು 7ನೆಯ ದಿನದಲ್ಲಿ ಸಂಸೋನನ ಹೆಂಡತಿಗೆ, ನಿನ್ನ ಗಂಡನನ್ನು ಮರಳುಗೊಳಿಸಿ ಅವನಿಂದ ಒಗಟಿನ ಅರ್ಥವನ್ನು ತಿಳಿದುಕೋ, ಇಲ್ಲವಾದರೆ ನಾವು ನಿನ್ನನ್ನು ನಿನ್ನ ತಂದೆಯ ಮನೆಯವರನ್ನು ಬೆಂಕಿಯಿಂದ ಸುಟ್ಟು ಬಿಡುವೆವು. ನಮಗಿರುವುದೆಲ್ಲವನ್ನು ಕಸಕೊಳ್ಳುವುದಕ್ಕೆ ನಮ್ಮನ್ನು ಇಲ್ಲಿಗೆ ಕರೆಸಿದಿರೋ ಅಂದರು. ಆಕೆಯು ಸಂಸೋನನ ಮುಂದೆ ಅಳುತ್ತಾ, ನೀನು ನನ್ನನ್ನು ಪ್ರೀತಿಸುವುದಿಲ್ಲ, ದ್ವೇಷಿಸುತ್ತೀಯಷ್ಟೇ. ನನ್ನ ಜನರಿಗೆ ಒಗಟನ್ನು ಹೇಳಿದಿ, ಅದರ ಅರ್ಥವನ್ನು ನನಗೆ ತಿಳಿಸಲಿಲ್ಲವಲ್ಲ ಎಂದು ತೊಂದರೆ ಪಡಿಸಿದಳು. ಅವನು ಆಕೆಗೆ, ಅದನ್ನು ನನ್ನ ತಂದೆ ತಾಯಿಗಳಿಗೇ ಹೇಳಲಿಲ್ಲ, ನಿನಗೆ ಹೇಳುವೆನೋ ಎಂದು ಉತ್ತರ ಕೊಟ್ಟನು. ಆಕೆಯು ಔತಣದ 7 ದಿನಗಳಲ್ಲಿಯೂ ಅವನ ಮುಂದೆ ಅಳುತ್ತಿದ್ದಳು. 7ನೆಯ ದಿನದಲ್ಲಿ ಆಕೆಯು ಬಹಳವಾಗಿ ಪೀಡಿಸಿದ್ದರಿಂದ ಅವನು ಹೇಳಿಬಿಟ್ಟನು. ಆಕೆಯು ಒಗಟಿನ ಅರ್ಥವನ್ನು ತನ್ನ ಜನರಿಗೆ ತಿಳಿಸಿದಳು. ಅವರು 7ನೆಯ ದಿನ ಸೂರ್ಯಾಸ್ತಮಾನಕ್ಕೆ ಮೊದಲು ಅವನಿಗೆ, ಜೇನಿಗಿಂತ ಸಿಹಿಯಾದದ್ದು ಯಾವುದು, ಸಿಂಹಕ್ಕಿಂತ ಕ್ರೂರವಾದದ್ದಾವುದು ಎಂದು ಹೇಳಲು ಅವನು, ನೀವು ನನ್ನ ಕಡಸಿನಿಂದ ಉಳದಿದ್ದರೆ ಒಗಟನ್ನು ಬಿಚ್ಚುವುದು ನಿಮ್ಮಿಂದಾಗುತ್ತಿರಲಿಲ್ಲ ಅಂದನು ಎಂಬುದಾಗಿ. ನನ್ನ ಪ್ರಿಯ ದೇವಜನರೇ, ಫಿಲಿಷ್ಟಿಯರು ಒಗಟಿನ ಉತ್ತರಕ್ಕಾಗಿ ಸಂಸೋನನಿಗೆ ಹೆಂಡತಿಯಾಗುವಳಿಗೆ ಮೊರೆಯಿಟ್ಟರು. ಅವಳು ಅದಕ್ಕಾಗಿ ಸಹಕರಿಸದೆ ಹೋದರೆ ಅವಳನ್ನು ಅವಳ ತಂದೆಯ ಮನೆಯವರೊಂದಿಗೆ ಸುಟ್ಟು ಬಿಡುವುದಾಗಿ ಬೆದರಿಕೆ ಹಾಕಿದರು. ಈಗ ಒಬ್ಬ ಸ್ತ್ರೀ ಹೊಂದಿರುವ ಬಲವಾದ ಆಯುಧವು ಅವಳ ಕಣ್ಣೀರೇ ಆಗಿದೆ. ಇವಳು ಅದನ್ನೇ ಮಾಡಿದಳು. ಔತಣದ 7 ದಿವಸಗಳು ಇವಳು ಅಳುವುದರಲ್ಲಿಯೇ ಕಳೆದಳು. ಕೊನೆಗೂ ಸಂಸೋನನಿಂದ ಉತ್ತರವನ್ನು ಕಂಡುಕೊಳ್ಳುವಲ್ಲಿ ಸಫಲಳಾದಳು. ಫಿಲಿಷ್ಟಿಯರು ಉತ್ತರವನ್ನು ನೀಡಿದಾಗ ಅವರು ಅದನ್ನು ಎಲ್ಲಿಂದ ತಿಳುಕೊಂಡರೆಂದು ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ತನ್ನ ಹೆಂಡತಿಯಿಂದ ಉತ್ತರ ಪಡೆದದನ್ನು ಅವನು ಕರು ಹಾಕಿಲ್ಲದ ಆಕಳನ್ನು ಉಳುವುದಕ್ಕೆ ಉಪಯೋಗಿಸಿರುವುದು ಎಂಬುದಕ್ಕೆ ಹೋಲಿಸಿದನು. ಪ್ರೀತಿಯುಳ್ಳ ದೇವಜನರೇ, ನ್ಯಾಯಸ್ಥಾಪಕರು 14ನೇ ಅಧ್ಯಾಯ 19ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ. ಯೆಹೋವನ ಆತ್ಮವು ಪಕ್ಕನೆ ಅವನ ಮೇಲೆ ಬಂದಿತು. ಅವನು ಅಷ್ಕೆಲೋನಿಗೆ ಹೋಗಿ ಅಲ್ಲಿನ 30 ಮಂದಿಯನ್ನು ಹೊಡೆದು ಅವರ ವಸ್ತ್ರಗಳನ್ನು ಸುಲುಕೊಂಡು ಒಗಟನ್ನು ಬಿಚ್ಚಿದವರಿಗೆ ತಂದುಕೊಟ್ಟನು ಮತ್ತು ರೇಗಿದವನಾಗಿ ತನ್ನ ತಂದೆಯ ಮನೆಗೆ ಹೋದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೆಹೋವನ ಆತ್ಮವು ಅವನ ಮೇಲೆ ಬರಲು ಅವನು ದಕ್ಷಿಣದಲ್ಲಿದ್ದ ಅಷ್ಕೆಲೋನಿಗೆ ಹೋಗಿ ಅಲ್ಲಿನ 30 ಮಂದಿಯನ್ನು ಹೊಡೆಯುವುದರ ಮೂಲಕ ಉತ್ತರ ಹೇಳಿದವರಿಗೆ ಕೊಡಬೇಕಾಗಿದ್ದ ವಸ್ತ್ರಗಳನ್ನು ತೆಗೆದುಕೊಂಡು ಬಂದನು. ನಂತರ ಅತೀ ಕೋಪದಲ್ಲಿ ತನ್ನ ತಂದೆಯ ಮನೆಗೆ ಹೋದನು. ತನ್ನ ಹೆಂಡತಿಯನ್ನು ತನ್ನೊಂದಿಗೆ ಕರೆದುಕೊಂಡು ಹೋಗಲಿಲ್ಲ. ಅವಳು ವಂಚನೆಯಿಂದ ಉತ್ತರವನ್ನು ತಿಳಿದುಕೊಂಡದಕ್ಕಾಗಿ ಅವಳ ಮೇಲೆ ಕೋಪಗೊಂಡನು. ಮುಂದೆ 20ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ. ಇತ್ತ ಸಂಸೋನನ ಹೆಂಡತಿಯನ್ನು ಆ 30 ಮಂದಿಯಲ್ಲಿ ಅವನಿಗೆ ಸ್ನೇಹಿತನಾಗಿದ್ದವನಿಗೆ ಮದುವೆ ಮಾಡಿಕೊಟ್ಟರು ಎಂಬುದಾಗಿ. ಪ್ರಿಯರೇ, ಸಂಸೋನನ ಹೆಂಡತಿಯ ತಂದೆಯು ಅವಳನ್ನು ಸಂಸೋನನ ಸ್ನೇಹಿತನಾದವನಿಗೆ ಕೊಟ್ಟು ಮದುವೆ ಮಾಡಿದನು. ಪ್ರಿಯರೇ, ಇಲ್ಲಿಗೆ ನ್ಯಾಯಸ್ಥಾಪಕರು ಪುಸ್ತಕದ 14ನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು. ಮುಂದೆ ನಾವು 15ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಕರ್ತನಲ್ಲಿ ಪ್ರಿಯರೇ, ನ್ಯಾಯಸ್ಥಾಪಕರು
15ನೇ ಅಧ್ಯಾಯ 1 ಮತ್ತು 2ನೇ ವಚನ ಹೀಗೆ ಹೇಳುತ್ತದೆ. ಕೆಲವು ದಿವಸಗಳಾದ ಮೇಲೆ ಗೋಧಿಯ ಸುಗ್ಗಿಯಲ್ಲಿ ಸಂಸೋನನು ಒಂದು ಹೋತಾಮರಿಯನ್ನು ತೆಗೆದುಕೊಂಡು ತನ್ನ ಹೆಂಡತಿಯನ್ನು ನೋಡುವುದಕ್ಕೋಸ್ಕರ ಹೊರಟು ಹೋಗಿ ಆಕೆಯ ತಂದೆಗೆ, ನನ್ನನ್ನು ನನ್ನ ಹೆಂಡತಿಯ ಹತ್ತಿರ ಒಳಗಿನ ಕೋಣೆಗೆ ಹೋಗಗೊಡಿಸು ಅನ್ನಲು ಅವನು, ಹೋಗಬಾರದು, ನೀನು ನಿಜವಾಗಿ ಆಕೆಯನ್ನು ಹಾಗೆ ಮಾಡುತ್ತೀಯೆಂದು ನಿನ್ನ ಗೆಳೆಯರಳೊಬ್ಬನಿಗೆ ಮದುವೆ ಮಾಡಿಕೊಟ್ಟೆನು. ಆಕೆಯ ತಂಗಿಯು ಆಕೆಗಿಂತ ಸುಂದರಿಯಾಗಿದ್ದಾಳಲ್ಲ, ಈಕೆಯು ನಿನಗಿರಲಿ ಅಂದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈಗ ಸಂಸೋನನು ತನ್ನ ಕೋಪ ಇಳಿದ ಮೇಲೆ ತನ್ನ ಹೆಂಡತಿಯನ್ನು ನೋಡುವುದಕ್ಕೆ ಹೋಗುತ್ತಾನೆ. ತನ್ನೊಂದಿಗೆ ಒಂದು ಹೋತಾಮರಿಯನ್ನು ತೆಗೆದುಕೊಂಡು ಹೋಗುತ್ತಾನೆ. ಆದರೆ ಆ ಹೆಣ್ಣಿನ ತಂದೆಯು ಸಂಸೋನನಿಗೆ ಅವಳನ್ನು ಬೇರೊಬ್ಬನಿಗೆ, ಅಂದರೆ ಸಂಸೋನನ ಸ್ನೇಹಿತನಿಗೆ ಮದುವೆ ಮಾಡಿಕೊಟ್ಟಿರುವುದಾಗಿ ತಿಳಿಸಿದನು. ಇದನ್ನು ಹೇಗೋ ಸಂಸೋನನು ಇಷ್ಟಪಡಲಿಲ್ಲ. ನ್ಯಾಯಸ್ಥಾಪಕರು 15ನೇ ಅಧ್ಯಾಯ 3ರಿಂದ 5ನೇ ವಚನದವರೆಗೆ ನೋಡೋಣ. ಅಲ್ಲಿ ಹೀಗೆ ಬರೆದದೆ. ಆಗ ಸಂಸೋನನು, ಈ ಸಾರಿ ನಾನು ಫಿಲಿಷ್ಟಿಯರಿಗೆ ಕೇಡು ಮಾಡುವುದಾದರೆ ತಪ್ಪು ನನ್ನದಲ್ಲ ಎಂದಂದುಕೊಂಡು ಹೋಗಿ 300 ನರಿಗಳನ್ನು ಹಿಡಿದು ಬಾಲಕ್ಕೆ ಬಾಲವನ್ನು ಸೇರಿಸಿ ಕಟ್ಟಿ ಅವುಗಳ ನಡುವೆ ಒಂದೊಂದು ಪಂಜನ್ನು ಸಿಕ್ಕಿಸಿ ಪಂಜುಗಳಿಗೆ ಬೆಂಕಿ ಹೊತ್ತಿಸಿ ಆ ನರಿಗಳನ್ನು ಫಿಲಿಷ್ಟಿಯರ ಪೈರುಗಳಲ್ಲಿ ಬಿಟ್ಟು ಅವರ ತೆನೆಗೂಡುಗಳನ್ನು, ಇನ್ನೂ ಕೊಯ್ಯದೇ ಇದ್ದ ಪೈರುಗಳನ್ನು, ಎಣ್ಣೆಯ ಮರಗಳ ತೋಟಗಳನ್ನು ಸುಟ್ಟು ಬಿಟ್ಟನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸಂಸೋನನು ಫಿಲಿಷ್ಟಿಯರ ಮೇಲೆ ಪ್ರತೀಕಾರವನ್ನು ನ್ಯಾಯವಾದದೆಂದು ಪ್ರತಿಪಾದಿಸಿದನು. 300 ನರಿಗಳನ್ನು ಹಿಡಿದು ಬಾಲಕ್ಕೆ ಬಾಲವನ್ನು ಸೇರಿಸಿ ಕಟ್ಟಿ ಉರಿಯುವ ಪಂಜನ್ನು ಮಧ್ಯದಲ್ಲಿಟ್ಟು ಅವುಗಳನ್ನು ಫಿಲಿಷ್ಟಿಯರ ಪೈರುಗಳಲ್ಲಿ ಬಿಟ್ಟನು. ಹೀಗೆ ಅವರ ಪೈರುಗಳನ್ನು ಹಾಳು ಮಾಡಿದನು. ಪ್ರಿಯರೇ, ಕಾರ್ಯಕ್ರಮದ ಕೊನೆಯದಾಗಿ ನಾವು ನ್ಯಾಯಸ್ಥಾಪಕರು 15ನೇ ಅಧ್ಯಾಯ 6ನೇ ವಚನದಿಂದ 8ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ. ಫಿಲಿಷ್ಟಿಯರು ಇದನ್ನು ಮಾಡಿದವರಾರೆಂದು ವಿಚಾರಿಸುವಲ್ಲಿ ತಿಮ್ನಾ ಊರಿನವನ ಅಳಿಯನಾದ ಸಂಸೋನನೆಂದು ಗೊತ್ತಾಯಿತು. ಅವನ ಮಾವನು ಅವನ ಹೆಂಡತಿಯನ್ನು ಬೇರೊಬ್ಬನಿಗೆ ಕೊಟ್ಟು ಬಿಟ್ಟದ್ದೇ ಇದಕ್ಕೆ ಕಾರಣವೆಂದು ಅವರು ತಿಳಿದು ಬಂದು ಆಕೆಯನ್ನು ಆಕೆಯ ತಂದೆಯನ್ನು ಸುಟ್ಟು ಬಿಟ್ಟರು. ಸಂಸೋನನು ಅವರಿಗೆ, ನೀವು ಹೀಗೆ ಮಾಡಿದ್ದರಿಂದ ನಾನು ನಿಮಗೆ ಮುಯಿ ತೀರಿಸದೆ ಬಿಡುವುದಿಲ್ಲ ಎಂದು ಹೇಳಿ ಅವರ ತೊಡೆ ಸೊಂಟಗಳನ್ನು ಮುರಿದು ಅವರನ್ನು ಸಂಹರಿಸಿ ತಾನು ಹೋಗಿ ಏಟಾಮ್ ಗಿರಿಯ ಗುಹೆಯಲ್ಲಿ ವಾಸ ಮಾಡಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದಯಮಾಡಿ ಗಮನಿಸಿರಿ. ಇಲ್ಲಿ ಸಂಸೋನನು ತನ್ನ ವೈಯಕ್ತಿಕ ಸೇಡನ್ನು ತೀರಿಸಿಕೊಳ್ಳುತ್ತಿದ್ದಾನೆ. ಇದು ಇಸ್ರಾಯೇಲ್ಯರನ್ನು ಫಿಲಿಷ್ಟಿಯರಿಂದ ಬಿಡಿಸಬೇಕಾಗಿ ದೇವರಿಂದ ಹೊಂದಿದ ಆದೇಶಕ್ಕೆ ಸಂಬಂಧಪಟ್ಟಿರಲಿಲ್ಲ. ತನಗಾದ ಅನ್ಯಾಯಕ್ಕಾಗಿ ಅವನು ಮೊಯ್ ತೀರಿಸಿಕೊಂಡನು. ಅದು ಅವನ ವೈಯಕ್ತಿಕ ವ್ಯವಹಾರವಾಗಿತ್ತು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವಿತ ಕೂಡ ಅನೇಕ ಬಾರಿ ಹೀಗೆ ಇರುತ್ತದೆ ಅಲ್ಲವೇ? ದೇವರನ್ನು ಬಿಟ್ಟು ನಾವು ವೈಯಕ್ತಿಕವಾಗಿ ನಮ್ಮ ಆಶೆ ಆಕಾಂಕ್ಷೆಗಳ ಪ್ರಕಾರ ಜೀವಿಸುತ್ತಾ ಇರುತ್ತೇವೆ. ಆತನ ಚಿತ್ತಕ್ಕೆ ವಿರುದ್ಧವಾದ ಜೀವಿತ ನಮ್ಮದಾಗಿರುತ್ತದೆ. ಹೀಗಾಗಿರುವುದಾದರೆ ಈ ಕೃಪಾ ಸಮಯದಲ್ಲಿ ಆತನ ಬಳಿಗೆ ಬಂದು ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಆತನಿಂದ ಕ್ಷಮಾಪಣೆ ಹೊಂದಿದವರಾಗಿ ದೇವರ ಚಿತ್ತಕ್ಕೆ ವಿಧೇಯರಾಗಿ ಜೀವಿಸೋಣ. ಹೀಗಾಗುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರೀತಿಯುಳ್ಳ ದೇವಜನರೇ, ಈಗಾಗಲೇ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಅಧ್ಯಯನ ಮಾಡಿಕೊಂಡ ಹಾಗೆ ಸಂಸೋನನು 7ನೆಯ ವಚನ ಭ್ರಷ್ಟತೆಯ ಸಮಯದಲ್ಲಿ ನ್ಯಾಯಸ್ಥಾಪಕನಾದನು. ಅವನು ದೇವನೇಮಕದ ಪ್ರಕಾರ ನಾಜೀರನಾಗಿ ಹುಟ್ಟಿದವನು. ಒಬ್ಬ ಸ್ತ್ರೀಯ ಬಲವಾದ ಆಯುಧ ಕಣ್ಣೀರೇ ಆಗಿದೆ. ಸಂಸೋನನು ತನಗಾದ ಅನ್ಯಾಯಕ್ಕೆ ತೆಗೆದುಕೊಂಡ ಪ್ರತೀಕಾರ ದೇವರಿಂದ ಹೊಂದಿದ ಆದೇಶಕ್ಕೆ ವಿರೋಧವಾಗಿತ್ತು. ಆದ್ದರಿಂದ ಪ್ರಿಯರೇ, ನಮ್ಮ ಜೀವಿತದಲ್ಲಿ ಸೇವೆಗೆ ಪ್ರತಿಯಾಗಿ ಸೇಡನ್ನು ತೀರಿಸದೆ ಎಲ್ಲವೂ ದೇವರ ಹಸ್ತಕ್ಕೆ ಒಪ್ಪಿಸಿಕೊಟ್ಟು ಪ್ರಾರ್ಥನಾ ಜೀವಿತದಲ್ಲಿ ದೇವರನ್ನು ಹಿಂಬಾಲಿಸೋಣ. ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ಪರಿಶುದ್ಧನಾದ ದೇವರು ನೀನು. ಪ್ರಿಯ ಕರ್ತನೆ, ನಿನ್ನ ಜೀವಬಳ ವಾಕ್ಯಗಳು ನಮಗೆ ಅನುಗ್ರಹಿಸಿಕೊಟ್ಟಿದ್ದೇ ನಿನಗೆ ಸ್ತೋತ್ರ. ನಿನ್ನ ವಾಕ್ಯದಲ್ಲಿಯೂ ನಾವು ನಡೆದು ನಿನ್ನ ಮಾತುಗಳಿಗೆ ವಿಧೇಯರಾಗಿ ಜೀವಿಸಲು ಕೃಪೆ ಮಾಡು. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ಪ್ರತಿಯೊಬ್ಬ ಸದಸ್ಯರನ್ನು ಹೆಸರೆಸರಾಗಿ ಆಶೀರ್ವದಿಸು. ಕುಟುಂಬವಾಗಿ ಆಶೀರ್ವದಿಸು. ಅವರೆಲ್ಲರ ಸಮಸ್ಯೆ, ತೊಂದರೆಗಳು, ಬಿಕ್ಕಟ್ಟು ಏನೇ ಇದ್ದರೂ ಯೇಸುವಿನ ನಾಮದಲ್ಲಿ ಅವರಿಗೆ ಬಿಡುಗಡೆಯನ್ನು ಕೊಟ್ಟು ಬಲಪಡಿಸು ಕರ್ತನೆ. ಸಂಸೋನನ ಜೀವಿತದಿಂದ ಕಲಿತಂಥ
ಆತ್ಮಿಕ ಪಾಠಗಳನ್ನು ಮರೆತು ಹೋಗದಂತೆ ಕೃಪೆ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ಅನುದಿನವೂ ನಮ್ಮನ್ನು ಸಂತೈಸಿ ಆತ್ಮದಲ್ಲಿ ಬಲಪಡಿಸುವ ಈ ಕಾರ್ಯಕ್ರಮವು ಬಲಯುತವಾಗಿ ಮುಂದೆ ಸಾಗಲು ಪ್ರಾರ್ಥಿಸಿರಿ. ನಿಮ್ಮ ಸ್ನೇಹಿತರಿಗೆ ತಿಳಿಯಪಡಿಸಿರಿ. ತಪ್ಪದೇ ಕರೆ ಮಾಡಿರಿ. ವಂದನೆಗಳು.